ಇತಿಹಾಸ ಪ್ರಸಿದ್ಧ ಹಾಗೂ ದೈವಿಕ ಪುಣ್ಯಕ್ಷೇತ್ರವಾದ ಕೊಂಡಾಣ ಶ್ರೀ ಪಿಲಿಚಾಮುಂಡಿ ಬಂಟ ಮತ್ತು ಮುಂಡತಾಯ ದೇವಸ್ಥಾನದಲ್ಲಿ ವಾರ್ಷಿಕ ಕೊಂಡಾಣ ಬಂಡಿ ಉತ್ಸವ ಮೇ 23 ಮತ್ತು 24ರಂದು ವಿಜೃಂಭಣೆಯಿಂದ ನಡೆಯಲಿದೆ. ತುಳುನಾಡಿನ ಕಾರ್ಣಿಕ ಕ್ಷೇತ್ರಗಳಲ್ಲಿ ಅತ್ಯಂತ ವಿಶೇಷ ಸ್ಥಾನ ಹೊಂದಿರುವ ಈ ಜಾತ್ರೆ ದೈವಗಳ ನೇಮೋತ್ಸವದೊಂದಿಗೆ ತುಳುನಾಡಿನ ಕೊನೆಯ ಜಾತ್ರೆ ಎಂದು ಹೇಳಲಾಗುತ್ತದೆ. ಕ್ಷೇತ್ರದ ಕಾರ್ಣಿಕ ದೈವಗಳಾದ ಶ್ರೀ ಪಿಲಿಚಾಮುಂಡಿ ಬಂಟ ಹಾಗೂ ವೈದ್ಯನಾಥ ದೈವಗಳ ನೇಮೋತ್ಸವ ಈ ಸಂದರ್ಭ ನಡೆಯಲಿದೆ. ಮೇ 22ರಂದು ರಾತ್ರಿ 7 ಗಂಟೆಗೆ ಕೋಟೆಕಾರು ಭಂಡಾರ ಮನೆಯಿಂದ ನಂತರ ಕೊಂಡಾಣ ಭಂಡಾರ ಮನೆಯಿಂದ ಭಂಡಾರ ಹೊರಡಲಿದ್ದು, ಮೇ 23ರಂದು ಬೆಳಗ್ಗೆ 4 ಧ್ವಜಾರೋಹಣ, ಕಂಚಿಲ ಬಲಿ, ಕೊಟೆದಾಯನ, ಸಂಜೆ ಪ್ರಥಮ ಬಂಡಿ ಉತ್ಸವ, ಮೇ 24ರಂದು ಬೆಳಗ್ಗೆ 10ರಿಂದ ವೈದ್ಯನಾಥ ದೈವದ ನೇಮ, ಬಂಟ ನೇಮ, ರಾತ್ರಿ ಕೊನೆಯ ಬಂಡಿ ಉತ್ಸವ ನೇಮ ನಡೆಯಲಿದೆ. ಕೊಂಡಾಣ ಜಾತ್ರೆಯಲ್ಲಿ ಮಲ್ಲಿಗೆ ಹೂವಿಗೆ ವಿಶೇಷ ಸ್ಥಾನಮಾನವಿದೆ. ಸಂಕಷ್ಟ ನಿವಾರಣೆ ಹಾಗೂ ಇಷ್ಟಾರ್ಥ ಸಿದ್ಧಿಗಾಗಿ ಭಕ್ತರು ಇಲ್ಲಿ ಮಲ್ಲಿಗೆ ಹೂವನ್ನು ಹರಕೆಯಾಗಿ ಸಮರ್ಪಿಸುವ ಸಂಪ್ರದಾಯ ತಲತಲಾಂತರಗಳಿಂದ ನಡೆದುಕೊಂಡು ಬಂದಿದೆ. ಜಾತ್ರೆ 2ನೇ ದಿನ ನಡೆಯುವ ಬಂಟದೈವದ ನೇಮೋತ್ಸವದ ವೇಳೆ ರಸ್ತೆಯುದ್ದಕ್ಕೂ ಮಲ್ಲಿಗೆ ಹೂವಿನ ವ್ಯಾಪಾರ ಜೋರಾಗಿ ನಡೆಯುತ್ತದೆ. ಚಿನ್ನದ ನಾಣ್ಯ, ಬೆಳ್ಳಿಯ ನಾಲಗೆ ಸೇರಿದಂತೆ ವಿವಿಧ ಹರಕೆಗಳೊಂದಿಗೆ ಮಲ್ಲಿಗೆಯ ಮಹಾಪೂರವೇ ದೈವಕ್ಕೆ ಹರಿದು ಬರುತ್ತದೆ. ಬಂಟ ಹಾಗೂ ಪಿಲಿಚಾಮುಂಡಿ ದೈವಗಳಿಗೆ ಇಲ್ಲಿ ಕೋಳಿಯ ಹರಕೆ ಕೂಡ ನಡೆಯುತ್ತದೆ. ಮಾತು ಬಾರದ ಮಕ್ಕಳಿಗೆ ಇಲ್ಲಿ ಹರಕೆ ಹೇಳಿದ ಬಳಿಕ ಮಾತು ಬಂದ ಹಲವು ಘಟನೆಗಳು ನಡೆದಿವೆ ಎಂಬ ನಂಬಿಕೆ ಭಕ್ತರಲ್ಲಿದೆ. ಜಾತ್ರೆ 2ನೇ ದಿನ ರಾತ್ರಿ ಪಿಲಿಚಾಮುಂಡಿ ದೈವದ ಬಂಡಿ ಉತ್ಸವ ನಡೆಯಲಿದ್ದು, ಸಾವಿರಾರು ಭಕ್ತರು ಭಾಗವಹಿಸುವ ನಿರೀಕ್ಷೆ ಇದೆ. ಪ್ರಾತಃ ಕಾಲದಲ್ಲಿ ಕಂಚಿಲ ಸೇವೆಯು ನಡೆಯಲಿದೆ ಎಂದು ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಹರ್ಷರಾಜ್ ಮುದ್ಯ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.